ನಮಸ್ಕಾರ ಸ್ನೇಹಿತರೆ, ಅದೃಶ್ಯ ಧ್ವನಿ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರವಿ. ಇವತ್ತಿನ ಕತೆ ಕೇವಲ ಕಲ್ಪನೆಯಲ್ಲ, ಇದು ಒಬ್ಬರ ಜೀವನದಲ್ಲಿ ನಡೆದಿರುವಂಥ ನೈಜ ಘಟನೆ. ಈ ಕತೆ ನಿಮ್ಮ ನಿದ್ದೆ ಕದಿಯುವುದು ಗ್ಯಾರಂಟಿ. ಈ ಕತೆ ಶುರು ಮಾಡುವ ಮುನ್ನ ಇನ್ನಷ್ಟು ರೋಚಕ ಹಾಗೂ ಭಯಾನಕ ಕತೆಗಳಿಗಾಗಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಈಗ ನಿಮ್ಮ ಕೋಣೆಯ ಲೈಟ್ಸನ್ನು ಆಫ್ ಮಾಡಿ, ಇಯರ್ಫೋನ್ಸ್ ಹಾಕ್ಕೊಳ್ಳಿ. ಬನ್ನಿ ಇವತ್ತಿನ ಕತೆಯೊಳಗೆ ಹೋಗೋಣ. ಈ ಘಟನೆ ನಡೆದಿದ್ದು 2018ರ ಮಳೆಗಾಲದಲ್ಲಿ. ಕಥೆಯ ನಾಯಕನ ಹೆಸರು ಕಾರ್ತಿಕ್. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಕೆಲಸದ ಒತ್ತಡದಿಂದ ಬೇಸತ್ತು ಕೆಲವು ದಿನಗಳ ಕಾಲ ನೆಮ್ಮದಿಯಾಗಿರಲು ಮಲೆನಾಡಿನ ದಟ್ಟ ಕಾಡಿನ ಮಧ್ಯೆ ಇರುವಂಥ ತನ್ನ ಅಜ್ಜನ ಮನೆಗೆ ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡ್ತಾನೆ. ಆ ಮನೆಗೆ ಹೋಗುವ ದಾರಿ ತುಂಬ ನಿರ್ಜನವಾಗಿತ್ತು. ಅಲ್ಲಿಗೆ ಯಾರೊಬ್ಬರು ಇರಲ್ಲ, ಆ ಥರ ಒಂದು ಏರಿಯಾ. ಕಾಡಂದರೆ ಗೊತ್ತಲ್ವ ನಿಮಗೆ ಯಾವ ಥರ ಇರುತ್ತೆ ಅಂತ. ಅಕ್ಕಪಕ್ಕ ಸುಮಾರು 2-3 ಕಿಲೋಮೀಟರ್ವರೆಗೂ ಸುತ್ತಮುತ್ತ ಯಾವುದೇ ಮನೆಗಳು ಇರಲಿಲ್ಲ. ಅಷ್ಟು ನಿರ್ಜನವಾಗಿತ್ತು ಅವರ ಅಜ್ಜನ ಮನೆಗೆ ಹೋಗೋಂಥ ದಾರಿ. ದೊಡ್ಡ ದೊಡ್ಡ ಮರಗಳು, ಸದಾ ಸುರಿಯುವ ಮಳೆ ಮತ್ತು ಆ ಹಳೆಯ ಕೆಂಚಿನ ಮನೆ. ಕಾರ್ತಿಕ್ ಆ ಮನೆ ತಲುಪಿದಾಗ ಸಂಜೆ 6 ಗಂಟೆ ಆಗಿರುತ್ತೆ. ಮಳೆ ಧಾರಾಕಾರವಾಗಿ ಸುರಿತಾ ಇತ್ತು. ಮನೆಯ ಬೀಗ ತೆಗೆದು ಒಳಗೆ ಹೋಗ್ತಾನೆ. ಹಳೆಯ ಮನೆ ವಾಸನೆ, ಸೀಮೆಎಣ್ಣೆ ದೀಪದ ಕಮ್ಮಟು ವಾಸನೆ ಅವನ ಮೂಗಿಗೆ ಬಡಿಯುತ್ತೆ. ಇಡೀ ಮನೆಯಲ್ಲಿ ಅವನು ಬಿಟ್ಟರೆ ಯಾವ ಒಂದು ಜೀವನೂ ಅಲ್ಲಿ ಇರಲಿಲ್ಲ. ರಾತ್ರಿ ಸುಮಾರು 11 ಗಂಟೆ. ಊಟ ಮುಗಿಸಿ ಕಾರ್ತಿಕ್ ಮಲ್ಕೊಳ್ಳೋಣ ಅಂತೇಳಿ ಹೋಗ್ತಾನೆ. ಹೊರಗಡೆ ಮಳೆಯ ಹಬ್ಬರ, ಗುಡುಗು ಮಿಂಚು. ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗುತ್ತೆ. ಗುಡುಗು ಮಿಂಚು ಜೋರಾಗುತ್ತೆ. ಆವಾಗ ತಕ್ಷಣ ಕರೆಂಟ್ ಹೊರಟೋಗುತ್ತೆ. ಕಾರ್ತಿಕ್ ತನ್ನ ಮೊಬೈಲ್ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಒಂದು ಮೇಣದ ಬತ್ತಿನ ಹಚ್ಚಿಡ್ತಾನೆ. ಹಾಗೆ ಹಚ್ಚಿಟ್ಟ ಮೇಲೆ ಸರಿ ಈಗ ಮಲ್ಕೊಳ್ಳೋಣ ಅಂತೇಳಿ ಕಣ್ಣು ಮುಚ್ಚಿ ನಿದ್ರೆ ಮಾಡೋಣ ಅಂತಾರೆ ಪ್ರಯತ್ನ ಪಡ್ತಾ ಇರ್ತಾನೆ. ಆಗ ಅವನಿಗೊಂದು ಸತ್ತು ಕೇಳಿಸುತ್ತೆ. ಯಾವ ಸತ್ತು ಅಂದರೆ ಕಿಚ್ಚೆಯ ಸತ್ತು. ಯಾರೋ ಹೆಂಗಸು ಕಾಲು ಕೆಜಿ ಹಾಕ್ಕೊಂಡು ಮನೆ ಮಾಡಿ ಮೇಲೆ ಓಡಾಡ್ತಾರೆ ಅಂತ ಒಂದು ಸೌಂಡ್ ಬರುತ್ತೆ. ಚಲ್ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಸೌಂಡ್ ಕೇಳಿ ಕಾರ್ತಿಕ್ ಬೆಚ್ಚಿ ಬೀಳ್ತಾನೆ. ಈ ಮನೇಲಿ ನಾನು ಒಬ್ಬನೇ ಇರೋದಲ್ಲ, ಮೇಲ್ಗಡೆ ಯಾರು ಇರೋಕ್ಕೆ ಸಾಧ್ಯ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆ ಥರ ಯೋಚನೆ ಮಾಡ್ಕೊತ ಸಡನ್ನಾಗಿ ಎದ್ದು ಕೂತ್ಕೊಳ್ತಾನೆ. ಸದ್ದು ಈಗ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ. ಯಾರೋ ನಡ್ಕೊಂಡು ಬಂದು ಮೆಟ್ಲ ಹತ್ರ ನಿಂತಿರೋ ಹಾಗೆ ಫೀಲ್ ಆಗುತ್ತೆ ಅವನಿಗೆ. ಧೈರ್ಯ ಮಾಡಿಕೊಂಡು ಆ ಕಾರ್ತಿಕ್ ಆ ಮೇಣದ ಬತ್ತಿ ತಗೊಂಡು ಸೀದಾ ಮೆಟ್ಲ ಹತ್ರ ಹೋಗ್ತಾನೆ. ಅಲ್ಲಿ ಏನಿದೆ, ಯಾರಿದ್ದಾರೆ ನೋಡೋಣ ಅಂತೆ. ಹಾಗೆ ಹೋಗಿ ಯಾರದು ಅಂತೇಳಿ ಜೋರಕ್ಕೆ ಹೋಗ್ತಾನೆ. ಹಾಗೆ ಕೂಗಿದ ಮರುಕ್ಷಣ ಅಲ್ಲಿ ಬರ್ತಾ ಇದ್ದಂಥ ಗೆಜ್ಜೆ ಸದ್ದು ಈಗ ಸಡನ್ನಾಗಿ ಆಫ್ ಆಗೋಗುತ್ತೆ. ಇಡೀ ಮನೆ ಸ್ಮಶಾನದಂತೆ ಮೌನವಾಗಿಬಿಡುತ್ತೆ. ಕೇವಲ ಮಳೆ ಸದ್ದು ಮಾತ್ರ ಜೋರಾಗಿ ಬರ್ತಾ ಇರುತ್ತೆ. ಕಾರ್ತಿಕ್ ಅದೇನೋ ನನ್ನ ಭ್ರಮೆ ಇರ್ಬೋದು ಅಂತ ಅಂದ್ಕೊಂಡು ಮತ್ತೆ ಬಂದು ಮನ್ಕೋತಾನೆ. ಆದರೆ ಇದು ಕೇವಲ ಆರಂಭವಷ್ಟೇ ಆಗಿತ್ತು. ಮರುದಿನ ಬೆಳಗ್ಗೆ ಎದ್ದಾಗ ಕಾರ್ತಿಕ್ಗೆ ರಾತ್ರಿ ನಡೆದಿದ್ದು ಕನಸೋ ನಿಜವೋ ಎಂಬ ಗೊಂದಲವಿತ್ತು. ಆಗ ಅವನು ಮನೆಯ ಮೇಲಿನ ಮಾಡಿಗೆ ಹೋಗಿ ನೋಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಹಾಗೆ ಹೋಗ್ತಾನೆ. ಹಾಗೆ ಹೋಗಿ ನೋಡಿದರೆ ಮನೆಯ ಮೇಲಿನ ಮಾಡಿಯಲ್ಲಿ ಹಳೆಯ ಮರದ ಸಾಮಾನುಗಳು ತುಂಬಿತ್ತು. ಅಲ್ಲೊಂದು ರೂಮ್ ಇರುತ್ತೆ. ಆ ರೂಮ್ಗೆ ಹಳೆಯ ತುಕ್ಕಿಡಿದಿರೋಂಥ ಒಂದು ಬೀಗನ ಹಾಕಿರ್ತಾರೆ. ಅವನ ಅಜ್ಜನ ಕಾಲದಿಂದನೂ ಆ ರೂಮ್ನಾಗ ಯಾರೊಬ್ಬರು ಓಪನ್ ಮಾಡಿರಲ್ಲ ಅನ್ನೋ ವಿಷಯ ಕಾರ್ತಿಕ್ಗೆ ನೆನಪಾಗುತ್ತೆ. ಅವನು ಆ ಬೀಗದ ಹತ್ತಿರ ಹೋಗಿ ನೋಡಿದಾಗ ಅವನ ಮೈ ಜುಮ್ ಅನಿಸುತ್ತೆ. ಆ ಹಳೆಯ ಧೂಳು ಹಿಡಿದ ಬೀಗದ ಮೇಲೆ ಯಾರೋ ರಕ್ತದ ಕೈಯಿಂದ ಮುಟ್ಟಿರೋ ಥರ 5 ಬೆರಳು ಹಾಗೆ ಅಚ್ಚಾಗಿರುತ್ತೆ. ಹಾಗೆ ಅಚ್ಚಾಗಿರೋಂಥ ಜಾಗದಲ್ಲಿ ಹಸಿಯ ರಕ್ತ ಹಾಗೇ ಇರುತ್ತೆ. ಇನ್ನು ರಕ್ತ ಒಣಗೇ ಇರಲ್ಲ. ಆ ಥರ ಒಂದು ದೃಶ್ಯನ ಕಾರ್ತಿಕ್ ಅವತ್ತು ನೋಡ್ತಾನೆ. ಕಾರ್ತಿಕ್ಗೆ ಆಗ ಅರ್ಥ ಆಗುತ್ತೆ, ಆ ಮನೆಯಲ್ಲಿ ಅವನು ಮಾತ್ರ ಇಲ್ಲ, ಬೇರೆ ಏನೋ ಇದೆ, ಯಾವುದೋ ದುಷ್ಟಶಕ್ತಿ ಅವನ ಜೊತೆಯಲ್ಲೇ ಇದೆ ಅನ್ನೋದು ಆಗ ಅವ್ನಿಗೆ ಅರ್ಥ ಆಗುತ್ತೆ. ಆಗ ಅವನು ಇಮಿಡಿಯೇಟಾಗಿ ಬೆಂಗಳೂರಿಗೆ ರಿಟರ್ನ್ ಹೋಗೋಕ್ಕಂತ ಡಿಸೈಡ್ ಮಾಡ್ತಾನೆ. ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಅಂತೇಳಿ ಕೆಳಗಡೆ ಬರ್ತಾನೆ. ಆದರೆ ಹೊರಗಡೆ ಮಳೆಯಿಂದಾಗಿ ಊರಿಗೆ ಹೋಗುವಂಥ ಸೇತುವೆ ಮುಳುಗಿ ಹೋಗಿರೋ. ಅಂದರೆ ಅವತ್ತು ರಾತ್ರಿ ಅವನು ಅದೇ ಮನೆಯಲ್ಲಿ ಉಳಿಬೇಕಾಗಿರೋಂಥ ಅನಿವಾರ್ಯ ಪರಿಸ್ಥಿತಿ ಉಂಟಾಗುತ್ತೆ. ಅದಿನ ರಾತ್ರಿ ಕಾರ್ತಿಕ್ ತನ್ನ ರೂಮಿನ ಬಾಗಿಲನ್ನು ಭದ್ರವಾಗಿ ಹಾಕಿಕೊಂಡು ತನ್ನ ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡ್ಕೊಂಡು ಅಲ್ಲೇ ಕೂತಿರ್ತಾನೆ. ರಾತ್ರಿ ಸರಿಯಾಗಿ 12 ಗಂಟೆ. ಮತ್ತೆ ಅದೇ ಸದ್ದು, ಚಲ್ 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 ಅಂತ ಸದ್ದು. ಆದರೆ ಈ ಬಾರಿ ಸದ್ದು ಮೇಲಿನ ಮಾಡಿಯಿಂದ ಬರ್ತಾ ಇರಲಿಲ್ಲ, ಇವನ ರೂಮಿನ ಹೊರಗಡೆಯಿಂದ ಬರ್ತಾ ಇತ್ತು. ಅವನ ರೂಮಿನ ಬಾಗಿಲನ್ನು ಟಪ್ 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 ಅಂತ ಬಿಡಿತಾ ಇರ್ತಾರೆ ಜೋರಾಗಿ. ಕಾರ್ತಿಕ್ ಉಸಿರು ಬಿಗಿ ಹಿಡಿದು ನಿಂತಿರ್ತಾನೆ, ಯಾಕೆಂದರೆ ಅವನಿಗೆ ಭಯ ತಡೆಯೋಕ್ಕಾಗ್ತಿಲ್ಲ. ಅರ್ಥ ಯೋಚನೆ ಮಾಡಿ, ಯಾಕೆಂದರೆ ಕಾರ್ತಿಕ್ ಎದೆ ಬಿಗಿಯಾಗಿ ಇಟ್ಕೊಂಡು ಅಷ್ಟು ಭಯದಿಂದ ಕಂಟ್ರೋಲ್ ಮಾಡ್ಕೊಂಡು ನಿಂತಿರ್ತಾನೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಸುತ್ತಲೂ ಕಾಡು, 2-3 ಕಿಲೋಮೀಟ್ರ್ವರೆಗೂ ಯಾವುದೋ ಒಂದು ಮನೆ ಇಲ್ಲ. ಆ ಥರ ಒಂದು ಏರಿಯಾದಲ್ಲಿ ಆ ಕಾಡು ಮಧ್ಯೆ ಆ ಮನೆ ಇದೆ. ಆ ಮನೆ ಒಳಗೆ ಅವನು ಒಬ್ಬನೇ. ಅವ್ನಿಗೆ ಹೇಗೆ ಭಯ ಇರ್ಬೋದು, ಹೇಗೆ ಭಯ ಆಗಿರ್ಬೋದು ನೀವೇ ನೋಡಿ. ಈ ಥರ ಒಂದು ಟೈಮಲ್ಲಿ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ.
ಕಾರ್ತಿಕ್ ಕದ ತೆಗಿ, ನನಗೆ ಉಸಿರು ಕಟ್ತಿದೆ ಕಾರ್ತಿಕ್ ಅಂತ ಆ ಧ್ವನಿ ಒಂಥರ ಅಳುತ್ತಾ ಇರೋ ಥರ ಒಂದು ಶಬ್ದ ಬರುತ್ತೆ. ಆಗ ಕಾರ್ತಿಕ್ ತನ್ನ ಡೋರಿನ ಕೀ ಹೋಲ್ ಹತ್ರ ಹೋಗಿ ಕಣ್ಣಿಟ್ಟು ನೋಡ್ತಾನೆ. ಹಾಗೆಯೇ ಕೀ ಹೋಲಿಂದ ನೋಡಬೇಕಾದ್ರೆ ಹೊರಗಡೆ ಕತ್ತಲಲ್ಲಿ ಉತ್ತನೆ ಕೂದಲು ಬಿಟ್ಟುಕೊಂಡಿರುವಂಥ ಒಂದು ಆಕೃತಿ ಕಾಣಿಸುತ್ತೆ. ಅದರ ಮುಖ ಕಾಣಿಸ್ತಾ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಆ ಆಕೃತಿ ತನ್ನ ತಲೆಯನ್ನು ಬೊಗ್ಗಿಸಿ ಆ ಕೀ ಹೋಲ್ನಿಂದ ಕಾರ್ತಿಕನ ನೋಡ್ತು. ಅದರ ಕಣ್ಣುಗಳು ಬೆಂಕಿಯಂತೆ ಕೆಂಪುಗಿರುತ್ತೆ. ಮುಖದ ತುಂಬ ಪಡೆತ ಮಾಂಸ ಹಾಗೂ ರಕ್ತ. ಹಾಗೆ ಅದು ಸಡನ್ನಾಗಿ ಜೋರಾಗಿ ಕಿರ್ಚ್ಕೊಳ್ತಾ ಡೋರ್ನ ಜೋರಾಗಿ ಡಬ 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 ಬಡಿಯೋಕ್ಕೆ ಶುರು ಮಾಡಿತು. ಆಗ ಕಾರ್ತಿಕ್ ಭಯದಿಂದ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಮರುದಿನ ಬೆಳಿಗ್ಗೆ ಪಕ್ಕದ ಊರಿನಿಂದ ಬಂದ ಸೇತುವೆ ರಿಪೇರಿ ಮಾಡುವ ಕೆಲಸಗಾರರು ಮನೆಯ ಬಾಗಿಲು ಒಡೆದು ಒಳಗೆ ಬಂದು ನೋಡಿದಾಗ ಕಾರ್ತಿಕ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾನೆ. ಅವನ ಮೈ ತುಂಬ ಪರಿಚಿರುವಂಥ ಗಾಯದ ಗುರುತುಗಳಿರುತ್ತೆ. ಕಾರ್ತಿಕ್ ಏನೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಬದುಕುಳಿತಾನೆ. ಆದರೆ ಅವನ ರೂಮಿನ ಬಾಗಿಲನ್ನು ತಟ್ಟಿದ್ದು ಯಾರು? ಮೇಲಿನ ಕೊನೆಯಲ್ಲಿ ಇದ್ದಂಥ ಆ ರಕ್ತದ ಕಲೆ ಯಾರದ್ದು? ಈ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರವಿಲ್ಲ. ಆ ಹಳೆಯ ಮನೆ ಈಗಲೂ ಆ ಮಲೆನಾಡಿನ ಕಾಡಿನ ಮಧ್ಯೆ ತನ್ನೊಳಗಿನ ರಹಸ್ಯವನ್ನು ಬಚ್ಚಿಟ್ಟುಕೊಂಡು ನಿಂತಿದೆ. ನೀವೇನಾದರೂ ಆ ಕಡೆ ಹೋದರೆ ಒಮ್ಮೆ ಆ ಮನೆ ಕಡೆ ಹೋಗಿ ನೋಡ್ತೀರಾ? ಈ ಥರ ಇದಾಗಿತ್ತು ಇವತ್ತಿನ ಕತೆ. ಅದೃಶ್ಯ ಧ್ವನಿ ಕನ್ನಡ ಚಾನಲ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಭಯ ಹುಟ್ಟಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮುಖ್ಯವಾಗಿ ನಾನು ನಿಮ್ಮ ರವಿ. ಇಂತಹ ಇನ್ನಷ್ಟು ಕಥೆಗಳನ್ನು ತರಲು ನನಗೆ ಪ್ರೋತ್ಸಾಹ ನೀಡಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಯಾನಕ ಕಥೆಯೊಂದಿಗೆ ಬರ್ತೀನಿ. ಇಲ್ಲಿಯವರೆಗೂ ಬಾಯ್ ಬಾಯ್.